ಹಾಯ್ ಎವ್ರಿವನ್, ಕಾಜಿ ಟೇಲ್ಸ್ ವಿತ್ ಮೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಲಾಂಛನ. ತೆನಾಲಿ ರಾಮಕೃಷ್ಣನ ಕಥೆಗಳನ್ನು ಕೇಳ್ತಾ ಇದ್ದೀರಿ. ಹಾಗೆ ಇವತ್ತು ಕೂಡ ಕೆಲವು ಕಥೆಗಳನ್ನು ನಾನು ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೀನಿ. ಸೊ ಇಂದಿನ ಕಥೆಯಲ್ಲಿ ತೆನಾಲಿ ರಾಮಕೃಷ್ಣನ ಬಗ್ಗೆ ಕೇಳೋಣ. ಸೊ ಇವತ್ತಿನ ಕಥೆ ಏನಪ್ಪ ಅಂತ ಹೇಳಿದರೆ, ಒಂದು ದಿನ ಏನಾಗುತ್ತೆ ಅಂತ ಹೇಳಿದರೆ, ತೆನಾಲಿ ರಾಮಕೃಷ್ಣ ಇರುವಂತಹ ಆಸ್ಥಾನ ಶ್ರೀಕೃಷ್ಣ ದೇವರಾಯನ ಆಸ್ಥಾನ. ಸೊ ಅಲ್ಲಿ ಏನಾಗುತ್ತೆ ಅಂದರೆ ತುಂಬಾ ಇಲಿಗಳ ಕಾಟ ಅಂತ ಹೇಳ್ಬೋದು. ಎಲ್ಲೆಡೆ ನೋಡಿದರೂ ಇಲಿಗಳೇ ಎಲ್ಲ ಬಂದು ಧಾನ್ಯಗಳನ್ನು ತಿಂತಿದ್ವು. ಸೊ ಇದರಿಂದ ರಾಜನು ತುಂಬ ಕಿರಿಕಿರಿಯಾಗಿ ಒಳಗಾಗಿದ್ದ. ಹಾಗೆ ಅವನೇನು ಮಾಡ್ತಾನೆ ಅಂತ ಹೇಳಿದರೆ, ಎಲ್ಲರಿಗೂ ಒಂದು ಆಜ್ಞೆಯನ್ನು ಹೊರಡಿಸ್ತಾನೆ. ಅದು ಏನಪ್ಪ ಅಂತ ಹೇಳಿದರೆ, ಎಲ್ಲರ ಮನೆಯಲ್ಲೂ ಬೆಕ್ಕನ್ನು ನೀವು ಸಾಕಬೇಕು. ಅದೇ ರೀತಿ ಆ ಬೆಕ್ಕಿನಿಂದ ಈ ಇಲಿಗಳನ್ನು ಓಡಿಸಬಹುದು ಅನ್ನುವಂತಹ ಒಂದು ಆಲೋಚನೆ ಆ ರಾಜನಾಗಿತ್ತು. ಸೊ ಯಾರ ಮನೆಯಲ್ಲಿ ಬೆಕ್ಕನ್ನು ಸಾಕಲ್ಲ, ಅದನ್ನು ದಷ್ಟಪುಷ್ಟವಾಗಿ ಮಾಡಲ್ಲ, ಅವರಿಗೆ ನಾನು ಶಿಕ್ಷೆಯನ್ನು ಒದಗಿಸ್ತೇನೆ ಅಂತಲೂ ರಾಜ ಹೇಳಿರ್ತಾನೆ. ಹಾಗೆ ಎಲ್ಲರೂ ತಮ್ಮ ತಮ್ಮ ಮನೆಗಳಲ್ಲಿ ಬೆಕ್ಕನ್ನು ಸಾಕ್ತಾರೆ. ಹಾಗೆ ತೆನಾಲಿ ರಾಮಕೃಷ್ಣನು ಕೂಡ ಒಂದು ಬೆಕ್ಕನ್ನು ತೆಗೆದುಕೊಂಡು ಬರ್ತಾನೆ. ಅದು ರಾಜನು ಕೊಟ್ಟಿರ್ತಾನೆ. ಹಾಗಾಗಿ ತೆನಾಲಿ ರಾಮಕೃಷ್ಣನು ಏನು ಮಾಡೋದು ಅಂತ ಆಲೋಚನೆ ಮಾಡ್ತಾ ಇರ್ತಾನೆ. ಅದೇ ರೀತಿ ತೆನಾಲಿ ರಾಮಕೃಷ್ಣನಿಗೆ ಹಾಲು ಅಂದರೆ ಪಂಚಪ್ರಾಣ. ತನ್ನಲ್ಲಿರುವ ಹಾಲನ್ನೆಲ್ಲ ಈ ಬೆಕ್ಕಿಗೆ ಯಾಕೆ ನಾನು ನೀಡಬೇಕು ಅಂತ ಕೂಡ ಅವನಿಗೆ ಒಂದು ಕೆಟ್ಟ ಆಲೋಚನೆ ಕೂಡ ಬಂದಿರುತ್ತೆ. ಹಾಗಾಗಿ ಅವನು ಒಂದು ದಿನ ಈ ಬಿಸಿಯಾದ ಹಾಲನ್ನು ಬೆಕ್ಕಿನ ಮುಂದೆ ಹೋಗಿ ಇಡ್ತಾನೆ. ಆಗ ಆ ಬೆಕ್ಕು ಆ ಹಾಲನ್ನು ಕುಡಿದಾಗ ಅದಕ್ಕೆ ತುಂಬ ಕಷ್ಟವಾಗುತ್ತೆ. ಹಾಗಾಗಿ ಅದು ಹಾಲು ಕುಡಿಯದೆ ಓಡಿ ಹೋಗಿ ಬಿಡುತ್ತೆ. ಇದೇ ರೀತಿ ಯಾವಾಗಲೂ ತೆನಾಲಿ ರಾಮಕೃಷ್ಣನು ಅದೇ ರೀತಿ ಮಾಡ್ತಾ ಮಾಡ್ತಾ ನಾರ್ಮಲ್ ಹಾಲನ್ನು ಕೂಡ ಇಟ್ಟಾಗ ಕೂಡ ಆ ಬೆಕ್ಕು ಅದನ್ನು ಕುಡಿಯೋಕೆ ಇಷ್ಟಪಡಲ್ಲ. ಹಾಲು ತಂದಿಟ್ಟ ಕೂಡಲೇ ಆ ಬೆಕ್ಕು ಅಲ್ಲಿಂದ ಓಡಿ ಹೋಗಿ ಬಿಡುತ್ತೆ. ಇದರಿಂದಾಗಿ ತೆನಾಲಿ ರಾಮಕೃಷ್ಣನಿಗೆ ತುಂಬಾ ಸಂತೋಷವಾಗುತ್ತೆ. ಹಾಗೆ ತನಗೆ ಸಿಕ್ಕಿರುವಂಥ ಹಾಲನ್ನೆಲ್ಲ ತಾನೇ ಕುಡಿದು ಆರಾಮವಾಗಿ ಇರ್ತಾನೆ. ಇದರಿಂದ ಬೆಕ್ಕು ಅಂತೂ ತುಂಬಾ ಕಂಗಾಲಾಗಿರುತ್ತೆ. ಹಾಗಾಗಿ ರಾಜನು ಇದನ್ನು ನೋಡಿ ಪ್ರಶ್ನೆ ಮಾಡ್ತಾನೆ. ಹಾಗೆ ಈ ವಿಚಾರವಾಗಿ ಚರ್ಚಿಸುವುದಕ್ಕೆ ಆಸ್ಥಾನಕ್ಕೆ ಬರಲಿಕ್ಕೆ ಹೇಳ್ತಾನೆ. ಆಗ ರಾಜನು ಕೇಳ್ತಾನೆ, ಇದ್ಯಾಕೆ ನಿನ್ನ ಬೆಕ್ಕು ಮಾತ್ರ ಈ ಥರ ಇದೆ ಅಂತ. ಆಗ ತೆನಾಲಿ ರಾಮಕೃಷ್ಣ ಹೇಳ್ತಾನೆ, ನಾನು ಅದಕ್ಕೆ ಹಾಲನ್ನು ಕೊಟ್ಟರೂ ಕೂಡ ಅದು ಹಾಲು ಕುಡಿಯೋದೇ ಇಲ್ಲ. ಅಂತಹ ವಿಚಿತ್ರ ಬೆಕ್ಕು, ಹಾಗಾಗಿ ನಾನೇನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ಇದನ್ನು ಕೇಳಿದ ರಾಜನಿಗೆ ತುಂಬಾ ಆಶ್ಚರ್ಯವಾಗುತ್ತೆ. ಯಾಕಂದರೆ ಎಲ್ಲ ಬೆಕ್ಕುಗಳು ಹಾಲು ಕುಡಿಯುತ್ತೆ, ಇದ್ಯಾಕೆ ಕುಡಿಯೋದಿಲ್ಲ, ನೀನು ಅದನ್ನು ತೋರಿಸು ಅಂತ ಹೇಳ್ತಾನೆ. ಆಗ ತೆನಾಲಿ ರಾಮಕೃಷ್ಣ ಒಂದು ತಟ್ಟೆಯಲ್ಲಿ ಹಾಲು ತೆಗೆದುಕೊಂಡು ಬಂದು ಬೆಕ್ಕಿನ ಮುಂದೆ ಇಟ್ಟಾಗ ಆ ಬೆಕ್ಕು ಇವಾಗ ಕೂಡ ಇದು ಬಿಸಿಯಾದ ಹಾಲು ಅಂತ ಹೇಳಿ ಹೆದರಿ ಅಲ್ಲಿಂದ ಓಡಿ ಹೋಗ್ಬಿಡತ್ತೆ. ಸೊ ಇದನ್ನು ನೋಡಿ ರಾಜನಿಗೂ ಆಶ್ಚರ್ಯವಾಗುತ್ತೆ. ಹಾಗೆ ತೆನಾಲಿ ರಾಮಕೃಷ್ಣನ ತಪ್ಪು ಏನೂ ಇಲ್ಲ ಅಂತ ಹೇಳಿ ರಾಜನು ತೆನಾಲಿಯನ್ನು ಅಲ್ಲಿಂದ ಕಳಿಸ್ಕೊಡ್ತಾನೆ. ಇದರಿಂದ ತೆನಾಲಿಗೆ ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ತನ್ನ ಮನೆಯಲ್ಲಿರುವ ಹಾಲನ್ನೆಲ್ಲ ತಾನೇ ಕುಡಿದು ಆನಂದವಾಗಿರಬಹುದು ಅಂತ ಅವನ ಆಲೋಚನೆಯಾಗಿರುತ್ತೆ. ತೆನಾಲಿ ರಾಮಕೃಷ್ಣನ ಚತುರತೆ ಹಾಗೂ ಅವನ ಬುದ್ಧಿಶಕ್ತಿಯಿಂದ ಅವನು ಯಾವ ರೀತಿಯ ಸಮಸ್ಯೆಗಳನ್ನು ಎದುರಿಸಿದ್ದ ಅಂತ. ಹಾಗೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಕೆಲವು ಕಥೆಗಳನ್ನು ನಾನು ನಿಮಗೋಸ್ಕರ ಹೇಳ್ತೀನಿ. ಅಲ್ಲಿ ತನಕ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.